ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಬಳ್ಳಾರಿ ನಗರ ಕಬರಸ್ಥಾನ್ ಅಭಿವೃದ್ಧಿಗೆ 1,15,00,000 ಅನುದಾನ. ಶಾಸಕ ಭರತ್ ರೆಡ್ಡಿ ಚಾಲನೆ. ಬಳ್ಳಾರಿ ನಗರದಲ್ಲಿ ಸಾರ್ವಜನಿಕ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ 1,15,00,000 ವೆಚ್ಚದಲ್ಲಿ ಕಬರಸ್ಥಾನ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕ ಭರತ್ ರೆಡ್ಡಿ ಅವರು ಶಿಲಾನ್ಯಾಸ ಮಾಡಿ ಕಾಮಗಾರಿಗೆ ಅಧಿಕೃತವಾಗಿ ಚಾಲನೆ ನೀಡಿದರು. ಈ ಯೋಜನೆಯಡಿ ಕಬರಸ್ಥಾನ ಪ್ರದೇಶದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ, ರಸ್ತೆ ಸುಧಾರಣೆ, ನೀರಿನ ವ್ಯವಸ್ಥೆ ಹಾಗೂ ಸ್ವಚ್ಛತಾ ಸೌಲಭ್ಯಗಳನ್ನು ಒದಗಿಸುವ ಕೆಲಸ ಕೈಗೊಳ್ಳಲಾಗುತ್ತದೆ. ಇದರ ಮೂಲಕ ಸ್ಥಳೀಯ ನಿವಾಸಿಗಳಿಗೆ ಉತ್ತಮ ಸೌಲಭ್ಯ ದೊರೆಯಲಿದೆ ಎಂದು ಶಾಸಕರು ಹೇಳಿದರು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು, ಸಮಾಜದ ಮುಖಂಡರು, ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು. ಅಭಿವೃದ್ಧಿ ಕಾರ್ಯಗಳು ಶೀಘ್ರದಲ್ಲಿ ಪೂರ್ಣಗೊಳ್ಳುವಂತೆ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ಇವತ್ತು ನಮ್ಮೆಲ್ಲ ಹಿರಿಯರು ಸಮ್ಮುಖದಲ್ಲಿ ಹುಮಾಯೂನ್ ಖಾನ್ ಅವರು ಆಗ್ಬೋದು, ನಮ್ಮ ಮೊಹಮ್ಮದ್ ಭಾಯ್ ಆಗಿರ್ಬೋದು, ಅಯಾಜ್ ಭಾಯ್ ಅವರು, ಆಸಿಫ್ ಅವರು, ಹರ್ಷದ್ ಅವರು, ಮತ್ತೆ ನಮ್ಮ ಕಾರ್ಪೊರೇಟರ್ ಆದಂತ ಪ್ರಭಂಜನ್ ಅವರು, ಮತ್ತೆ ಹಲವಾರು ನಮ್ಮ ಮೈನು ಅವರು, ಮುತ್ತೋಲಿಗಳು ಎಲ್ಲರೂ ಸೇರ್ಕೊಂಡು, ಮತ್ತೆ ನಮ್ಮ ತೌಸಿಫ್ ಅವರು ಎಲ್ಲರೂ ಸೇರ್ಕೊಂಡು ನಮ್ಮ ಬಳ್ಳಾರಿ ಕಬರಸ್ಥಾನ ಅಭಿವೃದ್ಧಿ ಆಗ್ಬೇಕಂತೇಳಿ 1,15,00,000ದಲ್ಲಿ ಕಾಂಪೌಂಡ್ ನಿರ್ಮಾಣ ಮತ್ತೆ CC ರೋಡ್ ಕಾಮಗಾರಿಕೆಯನ್ನು ಮಾಡ್ತಿದ್ದಾರೆ. ಇದನ್ನು ಮುಖ್ಯವಾಗಿ ಹರ್ಷದ್ ಅವರು ಮತ್ತೆ ಅವರ ಯುವ ತಂಡದವರು ಎಲ್ಲರೂ ಯುವ ತಂಡದವರು ನಮಗೆ ಬಹಳ ವರ್ಷದಿಂದ ಒಂದು ಆಸೆ ಇತ್ತು. ನಮ್ಮ ಮುಸಲ್ಮಾನ್ ಸಮಾಜದಲ್ಲಿ ಯುವಕರು ಅತಿ ಹೆಚ್ಚಾಗಿ ಬರಬೇಕು, ಮುಂಚೂಣಿಗೆ ಬರ್ಬೇಕಂತೇಳಿ ನಮ್ದು ಆಸೆ ಇತ್ತು. ಇವತ್ತು ಹರ್ಷದ್ ಅವರು, ನಮ್ಮ ಕಾರ್ಪೊರೇಟರ್ ಆದಂತ ಆಸಿಫ್ ಅವರು, ಮತ್ತೆ ಹಲವಾರು ಮಂದಿ ಇವರು ನಮ್ಮ ತೌಸಿಫ್ ಅವರು, ನಮ್ಮ ಬಾರಿಯವರು, ಹಲವಾರು ಯುವ ಮುಸ್ಲಿಂ ಸಮಾಜಕ್ಕೆ ಸೇರಿದಂತ ಯುವಕರು ಇವತ್ತು ಮುಂಚೂಣಿಗೆ ಬಂದು ಹಿರಿಯರ ಮಾರ್ಗದರ್ಶನದಲ್ಲಿ ಇಷ್ಟಕ್ಕೆ ಮುಂಚೆ ಹಿರಿಯರು ಯಾರ್ಯಾರಿದ್ರು, ಅಯಾಜ್ ಭಾಯ್ ಅವರು, ಹುಮಾಯೂನ್ ಖಾನ್ ಅವರು, ನಾಜು ಅವರು, ದಾದಾಬಾಯ್ ಅವರು, ಕನಕಲ್ ಮಾಬು ಅವರು, ಇಂಥವರೆಲ್ಲ ಸಲಹೆಗಳನ್ನ ತಕೊಂಡು ಇವತ್ತು ಮುಂದಕ್ಕೆ ಹೋಗ್ತಿದ್ದಾರೆ. ಇದೇ ರೀತಿಯಲ್ಲಿ ಅವ್ರಿಗೊಂದು ಸಲಹೆ ಕೊಡೋಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಒಂದ್ ದಿವಸಕ್ಕೆ ಮಾಡಿ ನಾವು ಬಿಡೋದಲ್ಲ. ಸಮಾಜದ ಕೆಲಸ ಅಂದ್ರೆ ನಮ್ಮ ಕೊನೆ ಉಸಿರಿರೋವರೆಗೂ ಆ ಸಮಾಜದ ಕೆಲಸ ನಾವು ಮಾಡ್ಬೇಕು. ಅದೇ ರೀತಿಯಲ್ಲಿ ತಾವೆಲ್ಲ ಮಾಡ್ಕೊಂಡು ಹೋಗ್ತೀರ ಅಂತ ಹೇಳಿ ನಮಗೆ ನಂಬಿಕೆ ಇದೆ. ಅದನ್ನ ಅದೇ ರೀತಿಯಲ್ಲಿ ನೀವು ಒಬ್ರಿಬ್ರು ಅಂತಲ್ಲ, ಎಲ್ಲಾರನ್ನೂ ಸೇರಿಸ್ಕೊಂಡು, ಹಿರಿಯರು, ಯುವಕರು ಇವತ್ತು ನೀವು ಬಂದಿದ್ದೀರಿ ಮುಂದಕ್ಕೆ, ನಮಗೆ ಬಹಳ ಸಂತೋಷ. ಅದ್ರ ಜೊತೆಗೆ ಹಿರಿಯರನ್ನೆಲ್ಲ ಸೇರಿಸ್ಕೊಂಡು ಅವ್ರ ಎಕ್ಸ್ಪೀರಿಯನ್ಸ್ ಅನ್ನ ನಿಮ್ಮ ಹತ್ರ ತಗೊಂಡು ಇನ್ನಷ್ಟು ಬಳ್ಳಾರಿ ಅಭಿವೃದ್ಧಿ ಮತ್ತೆ ಮುಸಲ್ಮಾನ್ ಸಮಾಜದ ಅಭಿವೃದ್ಧಿಗೋಸ್ಕರ ತಾವೆಲ್ಲ ಮುಂಚೂಣಿಯಲ್ಲಿ ನಿಂತ್ಕೋಬೇಕಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಅದ್ರ ಜೊತೆಗೆ ನಮ್ಮ ಒಡ್ರಬಂಡ ಶಾದಿಮಲ್ ಅವಾಗೆ ಗ್ರಾಂಟ್ ಬಂದು 1 ವರ್ಷ ಆಯ್ತು. ಅದನ್ನ ನಾವು ಹುಮಾಯೂನ್ ಖಾನ್ ಅವರು, ನಾಸಿರ್ ಅಣ್ಣವರು, ಮುಖ್ಯವಾಗಿ ನಾಸಿರ್ ಅಣ್ಣವರು, ಜಮೀರ್ ಅವರು ಫಾಲೋ ಅಪ್ ಅನ್ನು ಮಾಡಿ ಈಗ ಒಂದು ಹಂತಕ್ಕೆ ತಗೊಂಡ್ ಬಂದಿದ್ದೀವಿ. ಅದನ್ನು ಕೂಡ ತಾವೆಲ್ಲ ಮುಂದೆ ನಿಂತು, ಒಡ್ರಬಂಡ ಶಾದಿಮಾಲ್ ಅಂದ್ರೆ ಬಳ್ಳಾರಿಯಲ್ಲಿ 30 ವರ್ಷದಿಂದ ಒಂದು ಬೇಡಿಕೆ ಇತ್ತು, ಒಡ್ರಬಂಡದಲ್ಲಿ ಶಾದಿಮಾಲ್ ಆಗ್ಬೇಕನ್ನೋದು. ಆ ಬೇಡಿಕೆಯನ್ನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಜಮೀರ್ ಅಹಮದ್ ಅವರು, ನಮ್ಮ MP ಆದಂತ ರಾಜ್ಯಸಭಾ ನಾಸಿರ್ ಅಣ್ಣವರು ಇಬ್ಬರು ಸೇರಿಕೊಂಡು ನಮ್ಗೆ ಅನುದಾನವನ್ನು ಒದಗಿಸಿಕೊಟ್ಟಿದ್ದಾರೆ. ಅತಿ ಶೀಘ್ರದಲ್ಲಿ ಆ ಕಾಮಗಾರಿ ಕೂಡ ಶುರುವಾಗುತ್ತೆ. ಅದಕ್ಕೆ ತಾವೆಲ್ಲರೂ ಯುವಕರೆಲ್ಲ ಸೇರ್ಕೊಂಡು ಮುಂದೆ ನಿಂತು ಆ ಮುಸ್ಲಿಂ ಶಾದಿಮಾಲ್ ಅನ್ನೋದು ಕನಸು ಬಳ್ಳಾರಿ ಜನತೆಗಿತ್ತು, ಅದನ್ನ ನನಸು ಮಾಡ್ಬೇಕು. ಆ ಮುಸ್ಲಿಂ ಶಾದಿಮಾಲ್ ಯಾವ ರೀತಿಯಲ್ಲಿ ಇರ್ಬೇಕಂತಂದ್ರೆ ಒಂದು ಹೈಟೆಕ್ ಶಾದಿಮಾಲ್ ತರ. ಯಾಕಂದ್ರೆ ಬಡವರು ಕೂಡ ಒಂದು ಒಳ್ಳೆ ಶಾದಿಮಾಲ್ ಹೋಗಿ ನಮ್ಮ ಅಕ್ಕ ತಂಗಿಯರು ಕೂಡ ಒಂದು ಒಳ್ಳೆ ಶಾದಿಮಾಲ್ ಅಲ್ಲಿ ಒಂದು ಮದುವೆ ಆದಾಗ ಅವ್ರಿಗೂ ಒಂದು ಖುಷಿ ಇರುತ್ತೆ. ಮತ್ತೆ ಇನ್ನೊಂದು ನಮ್ಮ ಮುಸ್ಲಿಂ ಶಾದಿಮಾಲ್ ಅನ್ನ ಕೂಡ ರಿನೋವೇಷನ್ ಮಾಡ್ಕೊಂಡು ಅದು ದೊಡ್ಡ ಮಟ್ಟದಲ್ಲಿ ಮಾಡ್ತಿದೀವಿ. ಈ 2 ಶಾದಿಮಾಲ್ ಬಳ್ಳಾರಿಗೆ ಆದ್ರೆ ನಾವು ಬಳ್ಳಾರಿಯಲ್ಲಿ ಸರ್ವತೋಮುಖ ಅಭಿವೃದ್ಧಿ ಎಲ್ಲಾ ಸಮಾಜಗಳನ್ನ ಸೇರಿಸ್ಕೊಂಡು, ಒಂದು ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಯಾವುದೇ ಎಲ್ಲಾ ಸಮಾಜಗಳನ್ನ ಸೇರಿಸ್ಕೊಂಡು ಎಲ್ಲರ ಅಭಿವೃದ್ಧಿಯನ್ನು ಮಾಡ್ಕೊಂಡು ಹೋಗ್ತೀವಿ. ಅದೇ ರೀತಿಯಲ್ಲಿ ತಾವುಗಳು ಯುವಕರೆಲ್ಲ ಸೇರ್ಕೊಂಡು ಎಲ್ಲಾ ಸಮಾಜ ನಮ್ಗೆ ಕಟ್ಕೊಂಡು ಮುಂದಕ್ಕೆ ಹೋಗ್ತಾ ಬಳ್ಳಾರಿ ಅಭಿವೃದ್ಧಿಗೆ ತಾವೆಲ್ಲ ಕೈ ಜೋಡಿಸ್ಬೇಕಂತ ಕೇಳ್ತಾ ನನ್ನ 2 ಮಾತನ್ನು. 3,500 ಪ್ಲಾಂಟೇಶನ್ ಆಗಿದೆ.
3,500 ಪ್ಲಾಂಟೇಶನ್ ನೋಡ್, ನನಗೆ ಅದ್ರ ಬಗ್ಗೆ ಅಷ್ಟು ಒಂದ್ ನಿಮಿಷ ಕೇಳ್ಬೇಕು ನೀನು. ಅದ್ರ ಬಗ್ಗೆ ನನಗಷ್ಟು ಮಾಹಿತಿ ಇಲ್ಲ. ಯಾಕಂದ್ರೆ ನಾನು ಯಾವತ್ತು ಯಾವ್ದೇ ಸಮಾಜದ ಇಂಟರ್ನಲ್ ಎಲೆಕ್ಷನ್ಸ್ ಕಮಿಟಿಗಳಿಗೆ ಒಂದ್ ನಿಮಿಷ ಕೇಳ್ಬೇಕು. ಹೇಳ್ತೀನಿ ಅವ್ರಿಗೆ. ನಾನು ಯಾವ್ದೇ ಸಮಾಜದ ಇಂಟರ್ನಲ್ ಏನೋ ಈ ಕಮಿಟಿಗಳು ಇದ್ರಲ್ಲಿ ನಾನು ಯಾವತ್ತು ಇನ್ವಾಲ್ವ್ ಆಗಿಲ್ಲ. ಇವತ್ತು ನೀವು ಒಂದು ಧ್ವನಿಯನ್ನು ಇಟ್ಟಿದ್ರಿ ಕಮಿಟಿಗಳು ಆಗ್ಬೇಕಂತ ಹೇಳಿ. ನಾನೆಲ್ಲ ಹಿರಿಯರ ಹತ್ರ ಚರ್ಚೆ ಮಾಡ್ತೀನಿ, ಯಾವ ರೀತಿಯೆಲ್ಲ ಕಮಿಟಿಯನ್ನು ಮಾಡ್ಬೋದು, ಯಾವ ರೀತಿಯೆಲ್ಲ ಕಮಿಟಿ ಮಾಡಿದ್ರೆ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಚರ್ಚೆ ಮಾಡ್ಕೊಂಡು, ನೀವು ಹೇಳ್ದಂಗೆ ಜನರ ಕೂಗು ಯಾವ ರೀತಿಯಲ್ಲಿ ಇರುತ್ತೋ ಅದೇ ರೀತಿಯಲ್ಲಿ ಕಮಿಟಿ ಮಾಡ್ಬೇಕು ಅಂದ್ರೆ ಖಂಡಿತವಾಗಿ ಕಮಿಟಿಯನ್ನು ಮಾಡ್ಕೊಂಡು, ಅದ್ರ ಜೊತೆಗೆ ನಾವು ಫಾರೆಸ್ಟ್ ಕಡೆಯಿಂದ, ಸೋಷಿಯಲ್ ಫಾರೆಸ್ಟ್ ಕಡೆಯಿಂದ 3,500 ಗಿಡಗಳನ್ನು ನಾವು ಪ್ಲಾಂಟೇಶನ್ ಅನ್ನು ಮಾಡ್ಕೊಂಡಿದ್ವಿ. ಅದು ಕೂಡ ಇನ್ನ ಹೆಚ್ಚಿನ ಮಟ್ಟದಲ್ಲಿ, ಯಾಕಂದ್ರೆ ಬಳ್ಳಾರಿಯಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತೆ. ಹೆಚ್ಚಿನ ಮಟ್ಟದಲ್ಲಿ ಇನ್ನ ಪ್ಲಾಂಟೇಶನ್ ಅನ್ನು ಮಾಡಿದ್ರೆ, ಇಲ್ಲೊಂದೇ ಅಲ್ಲ, ನಿಮ್ಮ ಯುವಕರ ಕಡೆಯಿಂದ ತಾವೆಲ್ಲ ಸೇರ್ಕೊಂಡು ಬಳ್ಳಾರಿಯಲ್ಲಿ ಸಿಟಿಯಲ್ಲಿ ಕೂಡ ಒಂದು ಪ್ಲಾಂಟೇಶನ್ ಡ್ರೈವ್ ಅನ್ನು ಮಾಡಿದ್ರೆ ಜನಕ್ಕೂ ಅನುಕೂಲ ಆಗುತ್ತೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಅದ್ರ ಜೊತೆಗೆ ಮಾಧ್ಯಮದವ್ರು ಕೇಳ್ದಂಗೆ ಕಮಿಟಿಯನ್ನು ಆಗ್ಬೇಕು. ಏನ್ ಕಮಿಟಿ ಅಂದ್ರೆ ಮ್ಯಾನೇಜ್ಮೆಂಟ್ ಕಮಿಟಿ, ಅದು ಕಬ್ರಸ್ತಾನ್ದು ಮತ್ತೆ ಈದ್ಗದೇನೋ ಕಮಿಟಿ ಅಂತ ಹೇಳ್ತಾವ ಮಾಧ್ಯಮದವ್ರು ತಿಳಿಸಿದ್ರಿ. ಅದೇ ನಮ್ಮ ವಕ್ಫ್ ಬೋರ್ಡ್ ಅಧ್ಯಕ್ಷರ ಹತ್ರ ಮತ್ತೆ ಮುಸ್ಲಿಂ ಸಮಾಜದ ಹಲವಾರು ಮುಖಂಡರು ಇಲ್ಲೇ ಇದ್ದಾರೆ. ಅವ್ರ ಹತ್ರ ಎಲ್ಲ ನಾನು ಚರ್ಚೆ ಮಾಡಿ ಜನಕ್ಕೆ ಅನುಕೂಲ ಆಗಂಗೆ ಕಮಿಟಿಗಳು ಅತಿ ಶೀಘ್ರದಲ್ಲಿ ಮಾಡ್ಕೊಂಡು. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.